ಕ್ವಿಕ್ 25ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಈ ಕ್ಷಣದ 25 ಸುದ್ದಿಗಳನ್ನು ಬನ್ನಿ ನೋಡೋಣ. ವಿಮಾನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಬಾಬಾ ರಾಮದೇವ್ ಆರೋಪವನ್ನ ಟರ್ಕಿ ಸಂಸ್ಥೆ ನಿರಾಕರಿಸಿದೆ. ದುರಂತಕ್ಕೀಡಾದ ವಿಮಾನವನ್ನ ಟರ್ಕಿ ಮೂಲಕ ಟೆಕ್ನಿಕ್ ಎಂಬ ಸಂಸ್ಥೆ ನಿರ್ವಹಣೆ ಮಾಡ್ತಾ ಇತ್ತು ಎಂದು ಬಾಬಾ ರಾಮದೇವ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇದಕ್ಕೆ ಉತ್ತರಿಸಿರುವಂತಹ ಸಂಸ್ಥೆ ಈ ರೀತಿಯ ಯಾವುದೇ ಒಪ್ಪಂದ ಆಗಿರಲಿಲ್ಲ ಅಂತ ಹೇಳ್ತಾ ಇದೆ. ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಗುರುತು ಪತ್ತೆಗೆ ವೈದ್ಯರು ಹರಸಾಹಸ ನಡೆಸ್ತಾ ಇದ್ದಾರೆ. ವಿಮಾನ ಪತನದ ತೀವ್ರತೆಗೆ ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ದು ಗುರುತೇ ಸಿಗದಂತೆ ಸಜೀವ ದಹನವಾಗಿದ್ದಾರೆ. ಸದ್ಯ ಮೃತದೇಹಗಳ ಡಿಎನ್ಎ ಪರೀಕ್ಷೆ ಮುಂದುವರೆದಿದೆ. ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಮೃತದೇಹದ ಡಿಎನ್ಎ ಹೊಂದಾಣಿಕೆ ಪ್ರಕ್ರಿಯೆ ನಡೀತಾ ಇದೆ ಅಂತ ಸಿವಿಲ್ ಆಸ್ಪತ್ರೆಯ ಹೆಚ್ಚುವರಿ ಅಧೀಕ್ಷಕ ರಜನೀಶ್ ಪಟೇಲ್ ತಿಳಿಸಿದ್ದಾರೆ. ಗಾಯಗೊಂಡ 13 ಮಂದಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಪ್ರತಿ 2 ಗಂಟೆಗಳಿಗೊಮ್ಮೆ ಮಾಹಿತಿಯನ್ನು ನೀಡೋದಾಗಿ ಹೇಳಿದ್ದಾರೆ. ಡಿಎನ್ಎ ಟೆಸ್ಟ್ನಲ್ಲಿ ವಿಮಾನ ದುರಂತದಲ್ಲಿ ಮೃತಪಟ್ಟ ಖುಷ್ಬೂ ರಾಜ್ ಪುರೋಹಿತ್ ಮೃತದೇಹ ಗುರುತಿಸಲಾಗಿದೆ. ಆಸ್ಪತ್ರೆ ವೈದ್ಯರು ಕುಟುಂಬಸ್ಥರಿಗೆ ಕರೆ ಮಾಡಿದ್ದಾರೆ. ಮೃತದೇಹ ಕೊಂಡೊಯ್ಯೋದಕ್ಕೆ ಜೋಧ್ಪುರದಿಂದ 50 ಜನ ಸಂಬಂಧಿಕರು ಬಂದಿದ್ದಾರೆ. ಅಹಮದಾಬಾದ್ನ ಮೇಘಾನಿ ಪ್ರದೇಶದಲ್ಲಿ 2ನೇ ಬ್ಲಾಕ್ ಬಾಕ್ಸ್ಗಾಗಿ ತೀವ್ರ ಕಾರ್ಯಾಚರಣೆ ನಡೀತಾ ಇದೆ. ಮೊನ್ನೆ ಮೊದಲ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿತ್ತು. ಮೊದಲ ಬ್ಲಾಕ್ ಬಾಕ್ಸ್ ತನಿಖೆಗೆ ಎಲ್ಲಾ ಸಿದ್ಧತೆ ನಡೆದಿತ್ತು. ಬ್ಲಾಕ್ ಬಾಕ್ಸ್ ಮೇಲೆ 30 ದಿನ ನಿರಂತರ ನಿಗಾ ಇಡಲಾಗಿದೆ. ಧಾರಾಕಾರ ಮಳೆಗೆ ಮಂಗಳೂರಿನ ಕಂಕನಾಡಿಯ ಸುವರ್ಣ ಲೇನ್ ಬಳಿ ಗೋಡೆ ಕುಸಿದಿದೆ. ರಸ್ತೆಯ ಮೇಲೆ ಬೃಹತ್ ಕಾಂಪೌಂಡ್ ಕುಸಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ವೇಳೆ ವಿದ್ಯುತ್ ಕಂಬ 2 ತುಂಡಾಗಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಮಂಗಳೂರು ಹೊರವಲಯದ ವಾಮಂಜೂರು ಸಮೀಪದ ಕೆತ್ತಿಕಲ್ ಗುಡ್ಡ ಮತ್ತೆ ಕುಸಿಯುವಂತಹ ಆತಂಕ ಶುರುವಾಗಿದೆ. ನಿನ್ನೆ ಗುಡ್ಡ ಕುಸಿದು ಒಂದು ಬದಿಯ ರಸ್ತೆ ಸಂಪೂರ್ಣ ಬಂದ್ ಆಗಿತ್ತು. ಸವಾರರು ಆತಂಕದಲ್ಲಿ ಪ್ರಯಾಣ ಬೆಳೆಸುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ದೇವಿಮನೆ ಘಟ್ಟದಲ್ಲಿ ಮತ್ತೆ ಗುಡ್ಡ ಕುಸಿದಿದೆ. ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿದು ರಸ್ತೆ ಸಂಚಾರ ಬಂದ್ ಆಗಿದೆ. ಕುಮಟಾ ಶಿರಸಿ ಹೆದ್ದಾರಿ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಸಿರಿಮನೆ ಜಲಪಾತ ಮೈದುಂಬಿ ಹರಿತಾ ಇದೆ. 100 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಜಲಪಾತ ಕಣ್ಮನ ಸೆಳೆಯುತ್ತಿದೆ. ಯಾದಗಿರಿ ಜಿಲ್ಲೆಯ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ 45,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. 14 ಗೇಟ್ಗಳಿಂದ ನೀರು ಬಿಟ್ಟಿರುವಂತಹ ದೃಶ್ಯ ರಮಣೀಯವಾಗಿದೆ. ನೀರು ಕಲ್ಲು ಬಂಡೆಗಳಿಂದ ಹಾಲ್ನೊರೆಯಂತೆ ಹರಿಯುತ್ತಿದೆ. ಕ್ಯಾಂಟರ್ ಕಾರಿನ ನಡುವೆ ಡಿಕ್ಕಿಯಾಗಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗದ ಹೊರವಲಯದಲ್ಲಿರುವ ಅಬ್ಬಲಗೆರೆ ಬಳಿ ಅಪಘಾತ ಸಂಭವಿಸಿದೆ. ಶಿವಮೊಗ್ಗ ಟಿಪ್ಪು ನಗರದ ನಿವಾಸಿ ಸಾಹಿಲ್ ಉಸಿರು ಚೆಲ್ಲಿದ್ದಾರೆ. ಆಟೋದಲ್ಲಿ ಬಿಟ್ಟು ಹೋಗಿದ್ದ ಚಿನ್ನವನ್ನ ಹಿಂದಿರುಗಿಸಿ ಚಾಲಕ ಪ್ರಾಮಾಣಿಕತೆ ಮೆರೆದಿದ್ದಾನೆ. ಯಾದಗಿರಿ ನಗರ ನಿವಾಸಿ ಶಹೀದಾ ಬೇಗಂ ಚಿನ್ನ ಹಾಗೆ ಹಣವನ್ನ ಆಟೋದಲ್ಲಿ ಬಿಟ್ಟು ಹೋಗಿದ್ರು. ಈ ವೇಳೆ ಆಟೋ ಚಾಲಕ ಚಂದಪ್ಪ ಹತ್ತಿಕುಣಿ ಪೊಲೀಸ್ ಠಾಣೆಗೆ ಬಂದು ಚಿನ್ನ ಹಾಗೆ ಹಣವನ್ನ ವಾಪಸ್ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಸಂಬಲ್, ಬಹಜೋಯ್ ಹಾಗೆ ಸಿರ್ಸಿಯಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಕಟ್ಟಡಗಳನ್ನು, ಸಮುದಾಯ ಭವನಗಳನ್ನು ನೆಲಸಮಗೊಳಿಸಲಾಗ್ತಾ ಇದೆ. ದೆಹಲಿಯಲ್ಲಿ ಭಾರೀ ಮಳೆ ಗಾಳಿಯಿಂದ ಅವಾಂತರವೇ ನಡೆದು ಹೋಗಿದೆ. ದೆಹಲಿಯ ಸಫ್ಜರ್ಗನ್ನಲ್ಲಿ ಮೊಬೈಲ್ ಟವರ್ ಒಂದು ನೆಲಕ್ಕೆ ಉರುಳಿದೆ. ಕಳೆದ ರಾತ್ರಿಯಿಂದಲೂ ಕೂಡ ಸಫ್ಜರ್ಗನ್ನಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಬಿರುಗಾಳಿ ಹೊಡೆತಕ್ಕೆ ಹಲವು ಮರಗಳು ನೆಲಕಚ್ಚಿವೆ. ನಟ ಡಾಲಿ ಧನಂಜಯ್ ಪತ್ನಿ ಧನ್ಯತಾ ಜೊತೆ ನಾಗರಹೊಳಿಯಲ್ಲಿ ಸಫಾರಿ ಮಾಡಿದ್ದಾರೆ. ಸಫಾರಿಯಲ್ಲಿ ಹುಲಿ, ಆನೆ, ಜಿಂಕೆ, ಪಕ್ಷಿಗಳನ್ನು ಕಂಡು ಫುಲ್ ಖುಷಿಯಾಗಿದ್ದಾರೆ. ಡಾಲಿ ಧನಂಜಯ್ ಇದ್ದಂತ ಸಫಾರಿ ವಾಹನದ ಮುಂದೆನೇ ಹುಲಿ ರಸ್ತೆ ದಾಟಿದೆ.